ಆ ಹೆಂಗಸೇನಾದ್ರು ಬಂದು ಡಾನ್ಸ್ ಮಾಡಿ ಹೊರಟೋದ್ಲಾ? ಹಾಗೆ ರಚ್ಚು ಅಲ್ಲಿ ಅವಳು ಯಾರನ್ನು ತಿಳ್ಕೊಂಡು ಮನೆ ಹೊರಟ್ಬಿಟ್ಲ? ಎರಡು ಮೂರು ಸಲ ಫೋನ್ ಮಾಡಿದ್ರು, ರಚ್ಚು ಫೋನ್ ರಿಸೀವ್ ಮಾಡಲಿಲ್ಲ. ಬಶಾನ್ಸ್ ಮನೆಗೇನಾದ್ರೂ ಹೋಗಿದ್ದಿದ್ರೆ ನಾನು ಮಿಸ್ ಕಾಲ್ ನೋಡಿ ವಾಪಸ್ ಮಾಡ್ತಿದ್ಲು. ಯಾಕೆ ಮಾಡಲಿಲ್ಲ? ಅಂದ್ರೆ ಆ ಹೆಂಗಸರಿ ಕೈಗೆ ಏನಾದರೂ ರಚ್ಚು ಸಿಕ್ಕಾಕೊಂಡಿದ್ದಾಳ? ರಚ್ಚು 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 ಯಾರಾದ್ರೂ ಕಾಪಾಡಿ, ಕಾಪಾಡಿ. ರಚ್ಚು ಜೀವ, 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 ನಾನು ಇಲ್ಲಿದ್ದೀನಿ. ಜೀವ, ಜೀವ, ನನ್ನ ಈ ಮರದ ಹತ್ರ ಕಟ್ ಹಾಕಿದ್ದಾರೆ. ಎಲ್ಲಿದ್ದೀರಾ? ರಚ್ಚು ಬಂದೆ. ಜೀವ, ಜೀವ, ರಚ್ಚು ಜೀವ, ಜೀವ, ಇಲ್ಲಿದ್ದೀನಿ. ಜೀವ, ರಚ್ಚು ಜೀವ, 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 ರಚ್ಚು ಬಿಡಿ. ಅಯ್ಯೋ, ಜೀವ, ಜೀವ. ಜೀವ, ಜೀವ. ರಚ್ಚು, ಒಬ್ಬೊಬ್ಬಳು ಯಾಕೆ ಬರಕ್ ಹೋದೆ? ಅವಳು ಯಾರನ್ನು ಕಂಡುಹಿಡಿಯೋದಕ್ಕೋಸ್ಕರ ಪ್ರಾಣನೇ ಪಣ ಕೆಡಬೇಕಾ ನೀನು? ಏನ್ ರಚ್ಚು ನೀನು? ಧೈರ್ಯ ಇರಬೇಕು, ಆದ್ರೆ ಈ ತರ ಬಂಡ ಧೈರ್ಯ ಅಲ್ಲ. ನಿನ್ ಏನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ ಗತಿ ಏನು? ಅವಳು ರಚ್ಚು, ಅವಳು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಜೀವ, ಇನ್ನೇನ್ ಅವಳನ್ನ ಹಿಡಿದು ಅವಳ ಮುಖ ನೋಡ್ಬೇಕು ಅನ್ನೋ ಅಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಟ್ಲು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಇನ್ನೊಂದು ಪತ್ತೆ ಹಚ್ಚಬೇಕು ಅಂದ್ರೆ ಎಷ್ಟು ದಿನ ಬೇಕಾಗುತ್ತೋ? ಈ ಇನ್ಸಿಡೆಂಟ್ ಆದ್ಮೇಲೆ ಮತ್ತವಳು ಇಲ್ಲಿ ಬರ್ತಾಳ ಇಲ್ವೋ? ಅಂಗಡಿ ಮೇಲೆ ಐಟಿ ರೈಡ್ ಆಗದಿದ್ರೆ ನಾನು ಬರ್ತಾ ಇದ್ದೆ ರಚ್ಚು. ಅವಳನ್ನ ಹಿಡ್ದಾಕ್ಬೋದಾಗಿತ್ತು. ಐಟಿ ರೈಡ್ ಆಯ್ತಾ? ಹೇಳ್ತೀನಿ ಬಾ. ನಿನಗಾಗಿ ನಿನಗಾಗಿ. ಅಕ್ಕ, ಏನ್ ಬಾಮಿನಿ, ಈ ಟಿವಿ ಸೀರಿಯಲ್ಗಳಲ್ಲಿ ವಿಲನ್ಗಳು ಹೀರೋಯಿನ್ಗೆ ಕಾಟ ಕೊಡೋಕ್ ನೋಡ್ತಿದ್ರು, ಅವಳು ತಪ್ಪಿಸ್ಕೊಂಡ್ಬಿಡ್ತಾಳಲ್ಲ, ಅದ್ ಹೇಗ್ ಸಾಧ್ಯ ಅಂತ.
ಬರೀ ಬಂಡಲ್ ಬಿಡೋದೇ ಆಗೋಯ್ತು ಇವ್ರದೆಲ್ಲ. ಬಂಡಲ್ ಏನು ಇಲ್ಲ ಅತ್ತೆ, ಇವೆಲ್ಲ ರಿಯಲ್ ಲೈಫ್ ಅಲ್ಲೂ ನಡೆಯುತ್ತೆ. ನಾನೇ ಕಣ್ಣಾರೆ ನೋಡಿದೀನಿ. ಹೌದೇನೋ ಬಾಲ? ಹ್ಞೂ ಅತ್ತೆ, ನನಗ್ ಗೊತ್ತಿರೋ ಒಬ್ಳು ಹುಡುಗಿಗೆ ಅವಳ ಅತ್ತೆ ಚಿತ್ರ ವಿಚಿತ್ರವಾದ ಹಿಂಸೆನೆಲ್ಲ ಕೊಡೋದಕ್ ನೋಡಿದ್ಲು. ಹೌದಾ? ಹೌದತ್ತೆ, ಮನೇಲಿರೋ ಪಾತ್ರೆ ಪಗಡೆನೆಲ್ಲ ಅವಳೇ ತೊಳಿಬೇಕು ಅಂತ ಆರ್ಡರ್ ಮಾಡಿದ್ಲು. ಎಲ್ಲ ಬಾಲಾ ಇಲ್ಲ ಬಾಲಾ ಇಲ್ಲ ಬಾಲಾ ಆ ಹೂ ಕೊಡಿ. ಕೃಷ್ಣ ಹೂವು ಪುಟ್ಟ, ನೀನ್ ಯಾಕೆಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ಯಾ? ಇವರಿಬ್ರು ತಳ್ಳಿ ಬೀಳ್ಸ್ಬಿಟ್ರು ನನ್ನನ್ನ. ಕೃಷ್ಣ, ಏನ್ ಹೇಳ್ತಿದ್ಯಾ ನೀನು? ನಾನೇ ಹೋಗಿ ಬಿಡಿಸ್ದೆ ನಿನ್ನ. ಇಷ್ಟೆಲ್ಲನ ಹಿಡಿಯಕ್ ಹೋಗಿ ನನ್ ತಳ್ಬಿಟ್ಟಲ್ಲ ನೀನು. ಹೌದಾ? ನನಗ್ ಗೊತ್ತೇ ಆಗ್ಲಿಲ್ಲ. ನನ್ಗೂ ಗೊತ್ತಾಗಿಲ್ಲ. ಹೇಗ್ ಗೊತ್ತಾಗುತ್ತೆ? ಇವಾಗ ನೀವಿಬ್ರು ಇರೋ ಪ್ರಪಂಚನೇ ಬೇರೆ ಅಲ್ವಾ? ಏನ್ ಬಾಲಣ್ಣ, ಬನ್ನಿ ಒಳಗೆ. ಮಗು ಮುಂದೆ ಏನಿದೆಲ್ಲ? ನಿಧಿ, ಆತರ ಏನು ಇಲ್ಲ, ಹೇಳಿಸ್ತಿಲ್ಲ. ಹೌದೌದು, ಏನಿಲ್ಲ, ಏನೂ ಇಲ್ಲ. ಯಾರೂ ಇಲ್ಲ. 2 minutes ಮುಗಿಸ್ಬಿಡ್ತೀನಿ. ರಚ್ಚು, ನನಗೆ ಹೆಲ್ಪ್ ಮಾಡಲೇಬೇಕು. ನಾನು ಹೋಗಲ್ಲ. ಥ್ಯಾಂಕ್ ಯು. ರಚ್ಚು, ರಚ್ಚು, ಯಾಕೋ ಗೊತ್ತಿಲ್ಲ, ರಪ್ಪ ಅಂತ ಒಂದು ಉಪ ಕೊಡ್ಬೇಕು ಅನಿಸ್ತಾ ಇದೆ. ಆಯ್ತು, ಇವಾಗೇನು ಅಷ್ಟು ಹಚ್ಬೇಕು ತಾನೆ? ಹಚ್ತಿ. ಆಯ್, ಪೂಜೆ ಆದ್ಮೇಲೆ ಹೊಡಿಯೋದು, ಇವಾಗಲ್ಲ. ಶಿವನೇ, ರಚ್ಚು, ದೇವ್ರು 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 ದೇವ್ರು. ರಚನಾ, ಒಂದ್ ನಿಮಿಷ ಬಾಮ್ಮ ಇಲ್ಲಿ.
ಆಡಿ ಅದು ಎಷ್ಟು ಆಡ್ತಿರೋ ಆಟಾಡಿ. ಹಬ್ಬ ಮುಗಿಯೋಷ್ಟರಲ್ಲಿ ನಿಮ್ಮ ಈ ಅನ್ಯೂನ್ಯತೆ ಗಾಳಿಲಿ ಮಾಯ ಆಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಕತ್ತಿ ಮಸಿಯೋ ತರ ಆಗ್ತೀರಾ. ರಚನಾ, ನೀನೊಂದು ಕೆಲಸ ಮಾಡು. ದೇವ್ರ ನೈವೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ. ಅಮ್ಮ, ಏನೋ ಮಗನೇ, ಈ ಹಬ್ಬಗಳು ಯಾಕಾದ್ರೂ ಬರುತ್ತೆ ಏನೋ. ಯಾಕೋ ಕಪಿಲ್ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ದೊಡ್ಡಮ್ಮ, ಪೂಜೆ ಮುಗಿಯೋವರೆಗೂ ಒಂದು ಕಾಫಿನೂ ಕೊಡಲ್ಲ ಅಂತಿದ್ದೀರಾ. ಉಪವಾಸನೇ ಬಿದ್ದಿರ್ಬೇಕು. ಹೊಟ್ಟೆ ಹಸುವಾಗ್ತಿದೆ ನನ್ಗೆ. ಒಂದ್ ಬಾಳೆಹಣ್ಣು ತಗೊಳ್ಳ? ತಗೊಳ್ಳೋ, ಪರವಾಗಿಲ್ಲ. ಕಪಿಲ್, ಆ ಬಾಳೆಹಣ್ಣು ಪಂಚಾಮೃತ ಮಾಡೋಕಿಟ್ಟಿರೋದು. ರಚನ ನೋಡಿದ್ರೆ ಬೈತಾಳೆ. ಹೋಗೋ ಇಲ್ಲಿಂದ. ಕಪಿಲ್, ಆ ಸಿಪ್ಪೆನ ಕೆಳಗೆ ಹಾಕು. ಯಾಕೆ ದೊಡ್ಡಮ್ಮ, ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ಬಿಡಿ. ಹೇ, ಅಕ್ಕ ಹೇಳೋದ್ರಲ್ಲಿ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಸಾರಿ, ಒಳ್ಳೆ ಉದ್ದೇಶ ಇರುತ್ತೆ. ಅಲ್ಲಿ ಹಾಕ್ಬಿಟ್ಟು ಹೋದ್ರೆ ನಿನ್ ಗಂಟೆ ಏನಾದ್ರೂ ಹೋಗುತ್ತಾ? ಹಾಕ್ಬಿಟ್ಟು ಹೋಗೋ.